ಸತ್ಯವಂತ, ಸಚ್ಚಾರಿತ್ರ, ಗುಣವಂತ ಇತ್ಯಾದಿ ಪದಗಳನ್ನು ನಾವು ಈಗಷ್ಟೇ ದರ್ಶನ್ ಅವರ ಜೊತೆಗಿದ್ದ ಫೋಟೋದಲ್ಲಿ, ವೈರಲ್ ಆಗಿರುವ ಫೋಟೋದಲ್ಲಿ ಜೊತೆಗಿದ್ದ ಸಹ ಆರೋಪಿಗಳು, ಬಹುಶಃ ಇವರನ್ನ ಸಹವಾಸಿಗಳು ಅಂತ ಹೇಳ್ಬೋದೇನೋ, ಜೈಲಿನಲ್ಲಿ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಇವರಿಗೆ ಪದವನ್ನು ಬಳಕೆ ಮಾಡ್ತಿದ್ವಿ. ಬಟ್ ನಮ್ಮ ರಾಜಕೀಯ ವಲಯದಲ್ಲೂ ಕೂಡ ಇಂಥದ್ದೇ ಹೇಳಿಕೆಗಳು, ನಾನು ಸತ್ಯ ಹರಿಶ್ಚಂದ್ರ, ನಾನು ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋನಲ್ಲ, ಈ ರೀತಿಯ ಹೇಳಿಕೆಗಳನ್ನು ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಬಾಯಿನಲ್ಲೂ ಕೇಳಿದ್ವಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ದಾರಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಅನೇಕ ದಾಖಲೆಗಳನ್ನು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಒಟ್ಟು 6 ಫೈಲ್ಸ್, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ 6 ಫೈಲ್ಸ್ಗಳನ್ನು, 6 ಅತ್ಯಂತ ಪ್ರಮುಖವಾದ ದಾಖಲೆ ಹಾಗೆ ಮಾಹಿತಿಯನ್ನು ಇದುವರೆಗೂ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ, ಅಂದರೆ ರಾಜ್ಯದ ಜನರ ಮುಂದಿಟ್ಟಿದೆ. ನಾವು ಕೇಳಿಲ್ಲ, ಮೂಡಾದವರೇ ಸೈಟ್ ಕೊಟ್ಟರು ಅಂತ ಹೇಳಿದ ಮುಖ್ಯಮಂತ್ರಿಗಳ ಹೇಳಿಕೆ ಸುಳ್ಳು. ಮುಖ್ಯಮಂತ್ರಿಗಳ ಪತ್ನಿಯೇ ಕೇಳಿದ್ದಾರೆ ಎನ್ನಲಾದ ಪತ್ರ ಲಭ್ಯವಾಗಿದೆ. ಅದರಲ್ಲಿ ಇಂಥದ್ದೇ ಜಾಗ ಕೇಳಿದ್ರು ಅನ್ನೋದನ್ನು ವೈಟ್ನರ್ನಲ್ಲಿ ಮಾರ್ಕ್ ಮಾಡಲಾಗಿದೆ. ಹಾಗೆ ಇದ್ದ 40-60 ಅನುಪಾತದ ನಿಯಮವನ್ನ ಕೂಡ ಮುಖ್ಯಮಂತ್ರಿಗಳ ಪತ್ನಿ ತಿರಸ್ಕರಿಸಿದ್ರು. 50-50 ಅನುಪಾತದಲ್ಲಿ ಸೈಟನ್ನು ನೀಡಬೇಕು ಅನ್ನೋ ನಿರ್ಧಾರ ಕೈಗೊಂಡ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇದ್ರು. ಹೀಗೆ ಬ್ಯಾಕ್ ಟು ಬ್ಯಾಕ್ ದಾಖಲೆಗಳನ್ನು, ಅಧಿಕೃತ ದಾಖಲೆಗಳು, ಯಾಕಂದರೆ ಈ ದಾಖಲೆಗಳು ಲಭ್ಯವಾಗಿರೋದು ದೂರುದಾರರಿಂದ ಅಲ್ಲ, RTI ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲೇ ಲಭ್ಯವಾದ ದಾಖಲೆಗಳ ಮೂಲಕ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಅತ್ಯಂತ ಮಹತ್ವದ ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿದ್ವಿ. ಇಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿರುವ ಆ 6 ಫೈಲ್ಸ್ಗಳ ಸಂಕ್ಷಿಪ್ತ ಮಾಹಿತಿ ಈ ವರದಿಯಲ್ಲಿ. ಟ್ರೇಲರ್ ಬಳಿಕ ಎಂದು ಕಂಪ್ಲೀಟ್ ಪಿಕ್ಚರ್, ರಿಪಬ್ಲಿಕ್ನ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್, ಮೂಡಾ ಕರ್ಮಕಾಂಡದ 6ನೇ ಫೈಲ್ ರಿಲೀಸ್. ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾ ಸ್ಕ್ಯಾಮ್ ಬಗ್ಗೆ ದಿನಕ್ಕೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ದಾಖಲೆ ಸಮೇತ ಬ್ರೇಕ್ ಮಾಡ್ತಿದ್ದೀವಿ. ನಮ್ಮ ವರದಿಯಿಂದ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಇಲ್ಲಿ ತನಕ 5 ಸೂಪರ್ ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನು ರಿಲೀಸ್ ಮಾಡಿದ್ದೇವೆ. ಇದೀಗ 6ನೇ ಫೈಲ್ ರಿಲೀಸ್ ಮಾಡ್ತಿದ್ದೇವೆ. ಈ 6ನೇ ಫೈಲ್ನಲ್ಲಿ ಏನಿದೆ ಗೊತ್ತಾ? ಮಾಹಿತಿ ಹಕ್ಕು ಕಾಯ್ದೆ ಅಡಿ ದೇವನೂರು ಬಡಾವಣೆಯ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ ಇತ್ತು. ಹೀಗಿದ್ದು ವಿಜಯನಗರ 3ನೇ ಹಂತದಲ್ಲಿ ಸೈಟ್ ಕೊಟ್ಟಿದ್ದು ಯಾಕೆ? ಈ ರೀತಿಯಾದಂಥ ಅನುಮಾನ RTI ಮಾಹಿತಿ ನೋಡಿದ ಮೇಲೆ ಮೂಡಿದೆ. ದೇವನೂರು ಬಡಾವಣೆಯ ಖಾಲಿ ಸೈಟ್ ಬಗ್ಗೆ RTI ಮಾಹಿತಿ ನೀಡಿದೆ. ಜೂನ್ 18, 2024 ತನಕ ಖಾಲಿ ಇರುವ ಸೈಟ್ಗಳ ಮಾಹಿತಿ ಲಭ್ಯವಾಗಿದೆ. ಬೇರೆ ಬೇರೆ ಅಳತೆಯ 100 ಸೈಟ್ಗಳು ಅಲ್ಲಿವೆ. ಈ ಎಕ್ಸ್ಕ್ಲೂಸಿವ್ ಮಾಹಿತಿ RTIಯಲ್ಲಿ ಸಿಕ್ಕಿದೆ. ಹೌದು, ದೇವನೂರು ಬಡಾವಣೆಯಲ್ಲಿ ಸಾಕಷ್ಟು ಸೈಟ್ ಇತ್ತು. ಸಿಎಂ ಪತ್ನಿಗೆ ಸಮಾನಾಂತರ ಬಡಾವಣೆಯಲ್ಲಿ ಸೈಟ್ ನೀಡಬೇಕಿತ್ತು. ದೇವನೂರು 3ನೇ ಹಂತ ಕೂಡ ಸಮಾನಾಂತರ ಲೇಔಟ್. ಆದರೆ ದೇವನೂರು 3ನೇ ಹಂತದಲ್ಲಿ ಸೈಟ್ ಕೊಡದೆ ವಿಜಯನಗರ 3ನೇ ಹಂತದಲ್ಲಿ ಸೈಟ್ ನೀಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಒಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯರಿಗೆ ಮೂಡಾ ಕೇಸ್ ಮತ್ತಷ್ಟು ಉರುಳಾಗ್ತಿದ್ದು, ಈ ಎಲ್ಲ ಪ್ರಶ್ನೆಗಳಿಗೆ ಮೂಡಾ ಹಾಗೂ ಸಿಎಂ ಉತ್ತರ ಕೊಡ್ತಾರಾ? ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡಾ ಹಗರಣ ಮುನ್ನೆಲೆಗೆ ಬಂದು ಚರ್ಚೆಗೆ ಒಳಪಟ್ಟು, ಹಾಗೆ ರಾಜಕೀಯ ವಲಯದಲ್ಲಿ ಅಧಿಕ ಚರ್ಚೆಗೆ ಒಳಪಟ್ಟು ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಆದರೆ ತಾರ್ಕಿಕ ಅಂತ್ಯ ಅನ್ನೋದು ಈ ಪ್ರಕರಣದಲ್ಲಿ ಸಿಗುತ್ತಾ? ಯಾರು ಹೇಳ್ತಿರೋದು ನಿಜ, ಯಾರು ಹೇಳ್ತಿರೋದು ಸುಳ್ಳು, ಯಾವ ದಾಖಲೆ ನಿಜ, ಯಾವ ದಾಖಲೆ ಸುಳ್ಳು? ಒಟ್ಟಾರೆ ಒಂದಷ್ಟು ಗೋಜಲಿಗೆ ಕಾರಣವಾಗಿದೆ ಈ ಮೂಡಾ ಹಗರಣ. ಸಿಗುತ್ತಾ ತಾರ್ಕಿಕವಾದ ಅಂತ್ಯ? ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ. ಮೂಡಾ ಹಗರಣದಲ್ಲಿ ಒಂದೊಂದು ಪಕ್ಷದ ಒಂದೊಂದು ರೀತಿಯ ವಾದ. ಕಾಂಗ್ರೆಸ್ನವ್ರನ್ನ ಕೇಳಿ ನೋಡಿ, ಮುಖ್ಯಮಂತ್ರಿಗಳ ತಪ್ಪೇ ಇಲ್ಲ ಇದರಲ್ಲಿ. ವಿರೋಧ ಪಕ್ಷದವರು ಮಾಡ್ತಾ ಇರೋ ಸಂಚಿದು, ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನ. ಡೆಲ್ಲಿಲಿ ಹೋಗು ಇದನ್ನೇ ಮಾತಾಡೋದು ಕಾಂಗ್ರೆಸ್ ಪಕ್ಷದ ನಾಯಕರು. ಅದೇ BJP ಅಥವಾ JDSನ ಮಾತನಾಡಿಸಿ, ಇಲ್ಲ ಇದರಲ್ಲಿ ಸ್ವಜನ ಪಕ್ಷಪಾತ ಆಗಿರೋದು ನಿಜ, ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲಿ ಅಕ್ರಮವಾಗಿ ಸೈಟ್ ಪಡೆದಿರೋದು ನಿಜ. ಇದು ವಿರೋಧ ಪಕ್ಷದ ವಾದ. ಒಂದು ಪಕ್ಷದ ವಾದ ಕೇಳಿದ್ರೆ ಅದು ಕರೆಕ್ಟ್ ಇರ್ಬೋದಾ ಅನ್ಸುತ್ತೆ.
ಮತ್ತೊಬ್ರು ಹೇಳೋದನ್ನ ಕೇಳಿಸ್ಕೊಂಡ್ರೆ ಇದು ಸತ್ಯ ಇರಬಹುದಾ ಅಂತ ಹೇಳಿ. ಯಾವುದೇ ವಾದ ಸರಿ ತಪ್ಪು ಅಂತ ಅನಿಸಿದ್ರೂ ಕೂಡ ಕಾನೂನಾತ್ಮಕವಾಗಿ ಪ್ರಕರಣದ ತನಿಖೆ ಆಗ್ತಿರೋ ಸಂದರ್ಭದಲ್ಲಿ ಕಾನೂನಿನ ವಾದ ಏನು, ಕೋರ್ಟ್ನಲ್ಲಿ ಆಗ್ತಿರುವ ಚರ್ಚೆ ಏನು, ಇದು ಬಹಳ ಮಹತ್ವಪೂರ್ಣದಾಗಿರುತ್ತೆ. ಈ ವಕೀಲರಲ್ಲೂ ಕೂಡ 2 ಕ್ಯಾಟಗರಿ. ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇನೆ ದೂರುದಾರರ ಪರವಾದ ವಕೀಲರು 3 ವಕೀಲರನ್ನ ನಾವು ಲೈವ್ ಕೂರಿಸಿ ಮಾತನಾಡಿಸಿದ್ವಿ. ಅವ್ರು ಹೇಳೋದನ್ನ ಕೇಳಿದ್ರೆ ಇಲ್ಲ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಶಿಕ್ಷೆ ಆಗೋದು ಶತಸಿದ್ಧ. AS ಪೊನ್ನಣ್ಣ ಅವರನ್ನ ಮಾತನಾಡಿಸಿದ್ದನ್ನ ಕೇಳಿಸ್ಕೊಂಡಿದ್ರಿ ನೀವು. ಇದೆಲ್ಲವೂ ಕೂಡ ಪಿತೂರಿ. ಸಿದ್ದರಾಮಯ್ಯನವರಿಗೂ ಈ ಸೈಟ್ ಹಂಚಿಕೆಗೂ ಅಕ್ರಮಕ್ಕೂ ಸಂಬಂಧನೇ ಇಲ್ಲ. ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗೆ ಬಂದಿರುವ ಸೈಟ್ಗಳಷ್ಟೂ ಕೂಡ ಕಾನೂನುಬದ್ಧವಾಗಿ ಬಂದಿರೋದು. ತಪ್ಪು ಮಾಡಿದ್ದಾರೆ ಅನ್ನೋದೇ ಆದರೆ ಮಾಡಿರೋದು BJP ಅವರು. ಸೈಟ್ ಕೊಟ್ಟಾಗ ಅವರಿದ್ರು. AS ಪೊನ್ನಣ್ಣ ಅವರ ವಾದ. ಹಾಗಿದ್ರೆ ಸಿದ್ದರಾಮಯ್ಯನವರು ಪಡೆದ 14 ಸೈಟ್ಗಳು ಕ್ರಮಬದ್ಧವಾಗಿ ಪಡೆದದ್ದ? ತಪ್ಪಾಗಿದೆಯಾ? ತಪ್ಪಾಗಿದ್ರೆ ಎಲ್ಲಿ ತಪ್ಪಾಗಿದೆ? ಈ ಮೂಡ ಹಗರಣದ ಕಹಾನಿ ತಿಳಿಯೋಕೆ 2 ಅತ್ಯಂತ ಪ್ರಮುಖವಾದ ಘಟ್ಟ ಅಥವಾ ಭಾಗಗಳು. ಈ ಮೂಡ ಹಗರಣ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಾಯಿತು ಅನ್ನೋದನ್ನ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಈಗ ಆಲ್ರೆಡಿ ರಿಪಬ್ಲಿಕ್ ಕನ್ನಡ ಸತತವಾದ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಇಡೀ ವಿಚಾರ ಶುರುವಾಗೋದು 1997ರಲ್ಲಿ. ಯಾವಾಗ ಮೂಡ ಕೆಸರೆ ಗ್ರಾಮದಲ್ಲಿದ್ದ ಭೂಮಿಯನ್ನ ನಾವು ಲೇಔಟ್ ಡೆವಲಪ್ ಮಾಡಲಿಕ್ಕೆ ಸ್ವಾಧೀನಪಡಿಸ್ಕೊಳ್ತೀವಿ ಅನ್ನೋ ನೋಟಿಫಿಕೇಶನ್ ಹೊರಡಿಸ್ತು. ಆಗಿನಿಂದ ಪ್ರಾರಂಭವಾಯಿತು ಗೋಜಲು. 1997 ಯಾವಾಗ ನೋಟಿಫಿಕೇಶನ್ ಹೊರಡಿಸಲಾಯಿತು ಆಗ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದವರು, ಹಣಕಾಸು ಸಚಿವರಾಗಿದ್ದವರು ಇದೇ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಾಗಿ ಮಾರನೇ ವರ್ಷ 1998ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟು ಮೂಡ. ದೇವರಾಜ್ ಅವರು ಅಪ್ಲಿಕೇಶನ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಭೂಮಿಯನ್ನು ಕೈಬಿಟ್ವಿ ಅನ್ನೋದು ಮೂಡಾದ ವಾದ. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು DCM ಹಾಗೆ ಹಣಕಾಸು ಸಚಿವರಾಗಿದ್ದರು. ನೋಟಿಫೈ ಆದಾಗ, ಡಿನೋಟಿಫೈ ಆದಾಗ JH ಪಟೇಲ್ರ ಸಂಪುಟದಲ್ಲಿ DCM ಹಾಗೆ ಹಣಕಾಸು ಸಚಿವರಾಗಿದ್ದರು ಸಿದ್ದರಾಮಯ್ಯ. ಇನ್ನು 2001ರಲ್ಲಿ ವಸತಿ ಉದ್ದೇಶಕ್ಕಾಗಿ ನಿವೇಶನ ಮಾಡಲಾಯಿತು. ಇದನ್ನ ಖುದ್ದು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರೇ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. 2001ನೇ ಇಸ್ವಿಯಲ್ಲಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಈ ಜಾಗವನ್ನ ಮೂಡ ವಶಕ್ಕೆ ಪಡೆದು ಅಲ್ಲಿ ಲೇಔಟ್ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿದ್ದಾರೆ ಪಾರ್ವತಮ್ಮನವರು ಅನ್ನೋದಕ್ಕೆ ಸಾಕ್ಷಿಯಾಗಬಲ್ಲ ಕೆಲ ದಾಖಲೆಗಳಿದೆ. RTIನಿಂದ ಪಡೆದಿರುವ ದಾಖಲೆಗಳು. ಇನ್ನು 2004ರಲ್ಲಿ ಭೂಮಿಯನ್ನು ಖರೀದಿ ಮಾಡ್ತಾರೆ ಮುಖ್ಯಮಂತ್ರಿಗಳ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ. 2004ರಲ್ಲಿ ಈ ಜಾಗ ಮುಖ್ಯಮಂತ್ರಿಗಳ ಕುಟುಂಬಸ್ಥರ ಬಳಿ ಬಂದಾಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು, ಹಣಕಾಸು ಸಚಿವರಾಗೇ ಇದ್ರು. ಆದರೆ ಧರ್ಮಸಿಂಗ್ ಸಚಿವ ಸಂಪುಟದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಹಾಗೆ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಸಿದ್ದರಾಮಯ್ಯನವರು. ಇನ್ನು 2005ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯನವರ ಭಾಮೈದ ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಗೆ ಹಾಕ್ಕೊಳ್ತಾರೆ. ಆಗಲೂ ಕೂಡ ಸಿದ್ದರಾಮಯ್ಯನವರು DCM ಹಾಗೆ ಹಣಕಾಸು ಸಚಿವರು. ಈವರೆಗೂ ಸಿದ್ದರಾಮಯ್ಯನವರಿಗೆ ಸ್ವಜನ ಪಕ್ಷಪಾತ ಮಾಡಿರುವ ಆರೋಪ ಸುತ್ತಕೊಳ್ತಲೇ ಇದೆ. 2010ರಿಂದ ಸಿದ್ದರಾಮಯ್ಯನವರ ಕುಟುಂಬಕ್ಕೇನೆ ನೇರವಾಗಿ ಈ ಭೂಮಿ ಬರುತ್ತೆ. ಅವ್ರ ಪತ್ನಿ ಹೆಸರಿಗೆ ದಾನ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ. 2010ರಲ್ಲಿ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿದ್ದರು ದಾನ ಪಡೆದ ಸಂದರ್ಭದಲ್ಲಿ. ಇನ್ನು 2014ರಲ್ಲಿ ಪರಿಹಾರಕ್ಕಾಗಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಅರ್ಜಿ ಹಾಕ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು. ಆಗಿದ್ದ ನಿಯಮ 40-60, ಆದರೆ 50-50 ಅನುಪಾತದಲ್ಲಿ ಪರಿಹಾರ ನೀಡಬೇಕು ಅನ್ನೋ ನಿಯಮ ಬದಲಾಗತ್ತೆ. ಯಾವಾಗ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ. ವಿಜಯನಗರ 3ನೇ ಹಂತದಲ್ಲಿ 14 ಸೈಟ್ಗಳನ್ನು ನೀಡಲಾಗತ್ತೆ ಪರಿಹಾರಾರ್ಥವಾಗಿ. ಆಗ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಶಾಸಕರಾಗಿದ್ದರು, ಮೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಈ ವಿಚಾರವನ್ನು ಕೂಡ ರಿಪಬ್ಲಿಕ್ ಕನ್ನಡ ಹಂತ ಹಂತವಾಗಿ ದಾಖಲೆಗಳ ಸಹಿತ ನಿಮ್ಮ ಮುಂದಿಟ್ಟಿದೆ. 29ನೇ ತಾರೀಕು ಇದೇ ವಿಚಾರ ರಾಜ್ಯಪಾಲರು ತನಿಖೆಗೆ ನೀಡಿರುವ ಆದೇಶವನ್ನು ಪ್ರಶ್ನಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು. ಇದರ ವಿಚಾರಣೆಯನ್ನ ಕೋರ್ಟ್ 29ನೇ ತಾರೀಕು ಕೈಗೆತ್ತಿಕೊಳ್ಳಲಿದೆ. ಮತ್ತೊಮ್ಮೆ ಕಾದ್ ನೋಡೋಣ ಅಲ್ಲಿವರೆಗೂ ಏನೆಲ್ಲ ಆಗತ್ತೆ ಈ ಪ್ರಕರಣ ಅಂತ ಹೇಳಿ.